ರಾಜಧಾನಿ ಬೆಂಗಳೂರಲ್ಲಿ ಎಟಿಎಂಗೆ ನುಗ್ಗಿ 30.2 ಲಕ್ಷ ರು ದೋಚಿದ ಕಳ್ಳರ ಗುಂಪು. ಗ್ಯಾಸ್ ಕಟರ್ ಬಳಸಿ ಎಟಿಎಂ ಮಷಿನ್ ಕತ್ತರಿಸಿ 30.2 ಲಕ್ಷ ರು ಹಣದೊಂದಿಗೆ ಕಳ್ಳರು ಪರಾರಿ. ಸಿಸಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ಎಟಿಎಂ ಕಳ್ಳತನ. ನಸುಕಿನ ಜಾವ ನಡೆದ ಘಟನೆ. 4 ಕಳ್ಳರ ಗುಂಪು ಗ್ಯಾಸ್ ಕಟರ್ ಮೂಲಕ ಎಟಿಎಂ ಮಷಿನ್ ಕಟ್ ಮಾಡಿ ಎಟಿಎಂನಲ್ಲಿದ್ದ 30.2 ಲಕ್ಷ ರು ಹಣದೊಂದಿಗೆ ಪರಾರಿಯಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಶನಿವಾರ ಮುಂಜಾನೆ ಸುಮಾರು 3:15 ವೇಳೆಗೆ ನಡೆದಿದೆ. ಹೊಸಕೋಟೆಯ ಸೂಲಿಬೆಲೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ ಎಟಿಎಂನಲ್ಲಿ ಮಾರ್ಚ್ 1 ಶನಿವಾರ ಮುಂಜಾನೆ 3:15 ವೇಳೆಗೆ ಕೃತ್ಯ ನಡೆದಿದೆ. ಆಂಧ್ರಪ್ರದೇಶ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಬಂದಿರುವ ಖದೀಮರು ಕಾರಿನಿಂದ ಗ್ಯಾಸ್ ಕಟರ್ ಬಳಸಿ ಎಟಿಎಂ ಮಷೀನ್ ಅನ್ನು ಕತ್ತರಿಸಿ ಅದರಲ್ಲಿದ್ದ 3.2 ಲಕ್ಷ ರು ಹಣವನ್ನು ದೋಚಿದ್ದಾರೆ. ಗುರುತು ಸಿಗಬಾರದೆಂಬ ಕಾರಣಕ್ಕೆ ಮೈಗೆ ಮತ್ತು ಮುಖಕ್ಕೆ ಬೆಡ್ಶೀಟ್ ಮುಚ್ಚಿಕೊಂಡು ಬಂದಿದ್ದ ಕಳ್ಳರು ಸಿಸಿ ಕ್ಯಾಮೆರಾಕ್ಕೆ ಸ್ಪ್ರೇ ಹೊಡೆದಿದ್ದಾರೆ. ಕಳವು ಮಾಡಿದ ನಂತರ ಹೊಸಕೋಟೆ ಮಾರ್ಗವಾಗಿ ಕಳ್ಳರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಗುಂಪಿಗೆ ಎಟಿಎಂ ಯಂತ್ರವನ್ನು ಹೇಗೆ ತೆರೆಯಬೇಕು ಎಂದು ನಿಖರವಾಗಿ ತಿಳಿದಿದೆ. ಹೀಗಾಗಿ ಈ ಕಳ್ಳರ ಗುಂಪು ವೃತ್ತಿಪರ ಕಳ್ಳತನ ಮಾಡುವವರೆಂದು ಕಾಣುತ್ತಿದೆ ಎಂದರು. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ.